Hello friends, I welcome you all to my YouTube channel Smart Economics with Vinita. ಬೇಸಿಕ್ ಆಗಿ ಇವತ್ತು ನಾವು ನಮ್ಮ ಎಕನಾಮಿಕ್ ಕ್ಲಾಸ್ ನಲ್ಲಿ ಫಸ್ಟ್ ಆಗಿ ಈಗ PU ಮಕ್ಕಳಿಗಾಗಿ ನಾನು ಈ ಕ್ಲಾಸ್ ಅನ್ನ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಯಾವುದೇ ಬೇಸಿಕ್ ನಿಮಗೆ ಏನು ಗೊತ್ತಾಗ್ತಾ ಇಲ್ಲ, ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳುವವರು ಸಹ ಈ ವಿಡಿಯೋನ ನೋಡ್ಲಿಕ್ಕೆ ಶುರು ಮಾಡ್ಬೋದು. ಓಕೆ, ಹಾಗಾದ್ರೆ ಫಸ್ಟ್ ಆಗಿ ನಾವು ತಿಳ್ಕೊಳ್ಬೇಕಾಗಿತ್ತು ಎಕನಾಮಿಕ್ಸ್ ಅಂತ ಹೇಳಿದ್ರೆ ಏನು, ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು ಎನ್ನುವಂಥದ್ದನ್ನ. ಹಾಗಾಗಿ ಆ ಪದ ಎಲ್ಲಿಂದ ಬಂತು, ಅದರ ಡೆಫಿನೇಷನ್ ಏನು ಎಂಬುದನ್ನೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಆಗಿ ಮಕ್ಕಳೇ, ಒರಿಜಿನ್, ಉಗಮ, ಅರ್ಥಶಾಸ್ತ್ರದ ಉಗಮ ಎಲ್ಲಿಂದ ಬಂತು, ಆ ವರ್ಡ್ ಎಕನಾಮಿಕ್ಸ್ ಎನ್ನುವಂತ ವರ್ಡ್ ಎಲ್ಲಿಂದ ಬಂತು ಎನ್ನುವಂಥದ್ದನ್ನ ನೋಡೋಣ. ಅದನ್ನ ಹೇಳ್ತಾ ಹೋಗ್ತಾರೆ, ಎಕನಾಮಿಕ್ಸ್ ಎನ್ನುವಂತಹ ಇಂಗ್ಲಿಷ್ ಪದ ಎನ್ನುವಂಥದ್ದು ಏನ್ಷಿಯಂಟ್ ಗ್ರೀಕ್ ಪದವಾಗಿದೆ. ಎಕನಾಮಿಕ್ಸ್ ಡಿರೈವ್ಡ್ ಫ್ರಮ್ ಏನ್ಷಿಯಂಟ್ ಗ್ರೀಕ್ ವರ್ಡ್. ಯಾವ ಏನ್ಷಿಯಂಟ್ ಗ್ರೀಕ್ ಪದದಿಂದ ಬಂದಿದೆ? ಪ್ರಾಚೀನ ಗ್ರೀಕ್ ಭಾಷೆಯ ಎರಡು ಪದಗಳ ಸಂಯೋಜನೆಯಾಗಿದೆ. ಯಾವುದಲ್ಲದು? ಒಂದು ಈಕೋಸ್ ಮತ್ತು ಇನ್ನೊಂದು ನೋಮೋಸ್ ಎನ್ನುವಂಥದ್ದು. ಈಕೋಸ್ ಮತ್ತು ನೋಮೋಸ್ ಇದೆ. ಹಾಗಾದ್ರೆ ಈ ಪದಗಳ ಅರ್ಥ ಏನು? ಈಕೋಸ್ ಅಂತ ಹೇಳಿದ್ರೆ ಏನು? ಈಕೋಸ್ ಅಂತ ಹೇಳಿದ್ರೆ ಅರ್ಥ ಹೌಸ್ ಅಂತ ಹೇಳಿದ್ರೆ ಗೃಹ. ನೋಮೋಸ್ ಅಂತ ಹೇಳಿದ್ರೆ ಏನು? ನೋಮೋಸ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್, ನಿರ್ವಹಣೆ. ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಈಸ್ ಕಾಲ್ಡ್ ಎಕನಾಮಿಕ್ಸ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಶಾರ್ಟ್ ಆಗಿ. ಈ ಪದದ ಅರ್ಥ